ಎಲ್ಲರಿಗೂ ನಮಸ್ಕಾರ. ಅನಾಲಿಟಿಕ್ ಸೊಲ್ಯೂಷನ್ಸ್ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ವಿಕ್ ಆಗಿ ಅಂದ್ರೆ ತಕ್ಷಣ ಶಾರ್ಟ್ಕಟ್ ಕೀಸ್ ಯೂಸ್ ಮಾಡಿ ಬಾರ್ಡರ್ಸ್ ನ ಹೇಗೆ ಕ್ರಿಯೇಟ್ ಮಾಡ್ಬೋದು MS ವರ್ಡ್ ಅಲ್ಲಿ ಅಂತ ನಾನು ಕಲಿಸ್ಕೊಡ್ತೀನಿ. ಇವಾಗ ಇಲ್ಲಿ MS ವರ್ಡ್ ಹೋಗೋಣ. ನನಗೆ ಬಾರ್ಡರ್ಸ್ ಬೇಕಂತ ಹೇಳಿದ್ರೆ ನಾನು ಇಲ್ಲಿ ಡಿಸೈನ್ ಮೆನು ಬಾರ್ಗೆ ಹೋಗಿ ಇಲ್ಲಿ ಪೇಜ್ ಬಾರ್ಡರ್ಸ್ ಅಂತ ಇರುತ್ತೆ. ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ನನಗೆ ಕೆಲವೊಂದು ಬಾರ್ಡರ್ಸ್ ಇರುತ್ತೆ. ನನಗೆ ತಕ್ಷಣ ಅಂದ್ರೆ ಇಮಿಡಿಯೇಟ್ ಆಗಿ ನನಗೆ ಕೆಲವೊಂದು ಬಾರ್ಡರ್ಸ್ ಬೇಕು. ಈ ರೀತಿ ಬಾರ್ಡರ್ಸ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನಾನು ಕೆಲವೊಂದು ಕೀಸ್ ಅಥವಾ ಶಾರ್ಟ್ಕಟ್ ಕೀ ಅಥವಾ ನಿಮ್ಗೆ ಯಾವ್ದಾದ್ರು ಒಂದು ಟೆಕ್ಸ್ಟ್ ನ ಟೈಪ್ ಮಾಡಿ ಬಾರ್ಡರ್ಸ್ ನ ಕ್ರಿಯೇಟ್ ಮಾಡ್ಬೋದು. ಯಾವ ರೀತಿ ಮಾಡ್ಬೋದು ಬನ್ನಿ. ಈಗ ನನಗೆ ಈ ತರ ಒಂದು ಡಾಟೆಡ್ ಲೈನ್, ಈ ಚುಕ್ಕಿ ಲೈನ್ ಏನಿದೆಯಲ್ಲ ಈ ತರ ಒಂದು ಬಾರ್ಡರ್ ಬೇಕು. ನಾನೇನ್ ಮಾಡ್ತೀನಿ, ಮೂರ್ ಸಲಿ ಆಸ್ಟ್ರಿಕ್ ಅಥವಾ ಸ್ಟಾರ್ ಅಂತ ಕರಿತೀವಿ, ಇದನ್ನ ಟೈಪ್ ಮಾಡಿ ಎಂಟರ್ ಅಂತ ಕೊಟ್ರೆ ನೋಡಿ ನನ್ಗಿಲ್ಲಿ ಈ ತರ ಡಾಟೆಡ್ ಲೈನ್ ಬರುತ್ತೆ. ಈ ತರ ನನಗೆ ಬ್ಲಾಕ್ ಲೈನ್ ಬೇಕು. ಅವಾಗ ಏನ್ ಮಾಡ್ತೀನಿ, ಮೂರ್ ಸಲಿ ಮೈನಸ್ ಸೈನ್ ಅಥವಾ ಹೈಫನ್ ಅಂತ ಕರಿತೀವಿ, ಇದನ್ನ ಟೈಪ್ ಮಾಡಿ ಎಂಟರ್ ಅಂತ ಕೊಟ್ರೆ ನನಗೆ ಈ ರೀತಿ ಬಾರ್ಡರ್ ಬರುತ್ತೆ. ಅಕಸ್ಮಾತಾಗಿ ನಂಗೊಂದು ಸ್ವಲ್ಪ ಬೋಲ್ಡ್ ಆಗಿ ಲೈನ್ ಬೇಕು, ಅವಾಗ ಅಂಡರ್ ಸ್ಕೋರ್ ಅಂತ ಇರುತ್ತೆ, ಮೂರ್ ಸಲಿ ಅಂಡರ್ ಸ್ಕೋರ್ ಮಾಡಿ ಎಂಟರ್ ಅಂತ ಟೈಪ್ ಮಾಡಿದ್ರೆ ನನಗೆ ಈ ಥಿಕ್ ಬೋಲ್ಡ್ ಬ್ಲಾಕ್ ಲೈನ್ ಬರುತ್ತೆ. ನನ್ಗೇನಾದ್ರೂ ಈ ರೀತಿ ಡಬಲ್ ಲೈನ್ ಬಾರ್ಡರ್ ಬೇಕು, ಅವಾಗ ನಾ ಏನ್ ಮಾಡ್ಬೋದು, ಮೂರ್ ಸಲಿ ಈಕ್ವಲ್ಸ್ ಸೈನ್ ಟೈಪ್ ಮಾಡಿ ಎಂಟರ್ ಅಂತ ಕೊಟ್ರೆ ನನಗೆ ಡಬಲ್ ಲೈನ್ ಬಾರ್ಡರ್ ಬರುತ್ತೆ. ಸಪೋಸ್ ನನಗೆ ಈ ರೀತಿ ವೇವ್ ಬಾರ್ಡರ್ ಅಥವಾ ಅಲೆಗಳ ತರ ಬಾರ್ಡರ್ ಬೇಕು, ಇದಕ್ಕೆ ಟಿಲ್ಡ್ ಅಂತ ಒಂದು ಸಿಂಬಲ್ ಇರುತ್ತೆ. ಇದು ಟ್ಯಾಬ್ ಕೀ ಮೇಲ್ಗಡೆ ಎಸ್ಕೇಪ್ ಕೀ ಕೆಳಗಡೆ ಇರುತ್ತೆ. ಇದನ್ನ ನಾನು ಟೈಪ್ ಮಾಡಿಕೊಂಡು ಎಂಟರ್ ಅಂತ ಟೈಪ್ ಮಾಡಿದ್ರೆ ವೇವ್ ಬಾರ್ಡರ್ ಬರುತ್ತೆ. ಈ ರೀತಿ ಬಾರ್ಡರ್ ನನಗೆ ಬೇಕು, ಅಂದ್ರೆ ಮಧ್ಯದಲ್ಲಿ ಒಂದು ಥಿಕ್ ಬಾರ್ಡರ್, ಮೇಲೆ ಕೆಳಗೆ ಒಂದು ಥಿನ್ ಬಾರ್ಡರ್ ಬೇಕು ನನಗೆ. ಈ ರೀತಿ ಬೇಕು ಅಂದಾಗ ಹ್ಯಾಶ್ ನ ಮೂರ್ ಸಲ ಟೈಪ್ ಮಾಡಿ ಎಂಟರ್ ಅಂತ ಕೊಟ್ರೆ ನನಗೆ ಈ ರೀತಿ ಬಾರ್ಡರ್ಸ್ ಬರುತ್ತೆ. ಈ ರೀತಿ ನಾನು ಕೆಲವೊಂದು ಶಾರ್ಟ್ಕಟ್ ಕೀಸ್ ಅಥವಾ ಕೆಲವೊಂದು ಟೆಕ್ಸ್ಟ್ ನ ಟೈಪ್ ಮಾಡಿ ಬಾರ್ಡರ್ಸ್ ನ ತಕ್ಷಣ ಇಲ್ಲಿ ವರ್ಡ್ ಅಲ್ಲಿ ಮಾಡಬಹುದು. ಈ ವಿಡಿಯೋ ನಿಮ್ಗೆಲ್ಲ ಉಪಯೋಗ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.